ಇವತ್ತು ನನಗೆ ತುಂಬ ಸಂತೋಷದ ದಿನ. ಯಾಕೆಂದರೆ ನನ್ನ ಮುಲ್ಕಿಯ ದೊಡ್ಡಮ್ಮನ ಮೊಮ್ಮಗನಿಗೆ ಮದುವೆ ಇತ್ತು. ಅದು ಮಂಗಳೂರಲ್ಲಿ ಫಂಕ್ಷನ್ ಇದ್ದರೆ ನಮಗೆಲ್ಲ ಖುಷಿ. ಹೋಗಿ ಬರಲಿಕ್ಕೆ ಹತ್ತಿರ ಅಲ್ಲ. ನಾಳೆ ಸಹ ಅಲ್ಲಿ ಫಂಕ್ಷನ್ ಉಂಟು, ಆದರೆ ಅದು ಆಗೋದಿಲ್ಲ ಹೋಗಲಿಕ್ಕೆ. ಹಾಗೆ ಇವತ್ತು ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಹತ್ರ ಮಾತಾಡಿದೆ, ಅದೇ ಖುಷಿ ನನಗೆ. ಮತ್ತು ನಾನು ಮುಂಚೆ ಕಾಲೇಜಿಗೆ ಹೋಗುವಾಗ ವಿಜಯ ಕಾಲೇಜಿಗೆ ಹೋಗೋದಿತ್ತು. ಹಾಗೆ ಮಧ್ಯಾಹ್ನ ಆಗುವಾಗ ನನಗೆ ಕಾಲೇಜಿನಲ್ಲಿ ಕೆಲವು ಸಲ ಕ್ಯಾಂಟೀನಲ್ಲಿ ತಿಂತಿದ್ದೆ, ಮತ್ತು ಕೆಲವು ಸಲ ಮನೆಯಿಂದ ತರ್ತಿದ್ದೆ ಟಿಫಿನ್. ಜಾಸ್ತಿ ನನಗೆ ಎಣಿಸೋದು ದೊಡ್ಡಮ್ಮನ ಮನೆ. ಅವರು ಸಹ ಅಷ್ಟೇ ಪ್ರೀತಿಯಿಂದ ಕರೀತಿದ್ರು. ಸ್ವಂತ ದೊಡ್ಡಮ್ಮ ಇಲ್ಲ ನನಗೆ, ಚಿಕ್ಕಮ್ಮ ಮಾತ್ರ ಇರೋದು ಎರಡು. ಅವರಿಗಿಂತ ಪ್ರೀತಿಯಿಂದ ಅಮ್ಮನ ಕಸಿನ್ ಸಿಸ್ಟರ್ ಒಳ್ಳೇದು ಮಾಡಿ, ಅವರ ಮಕ್ಕಳು ಸಹ ಹಾಗೆ. ಇವತ್ತು ನನ್ನ ದೊಡ್ಡಮ್ಮನ ಎರಡನೇ ಮಗನ ಮದುವೆ. ಎಲ್ಲ ಕಸಿನ್ಸ್ ಒಟ್ಟಿಗೆ ಸಿಕ್ಕಿದ್ರು. ಅದೇ ಒಂದು ಖುಷಿ ಆಯಿತು. ಎಲ್ಲರ ಹತ್ರ ಮಾತಾಡಿ ಫೋಟೋಸ್ ತೆಗೆದು, ಅದರಲ್ಲೂ ಕೆಲವರೆಲ್ಲ ನನ್ನ ಫೇಸ್ಬುಕ್ ಫ್ರೆಂಡ್ಸ್ ಸುಮಾರು ಜನ ಸಿಕ್ಕಿದ್ರು, ಅವರಿಗೂ ಖುಷಿ ಆಯಿತು. ಎಲ್ಲರ ಹತ್ರ ಮಾತಾಡಿ, ನನ್ನ ಸೊಸೆ ಸಹ ಬಂದಿದ್ಲು, ಅವಳಿಗೆ ಸಹ ಎಲ್ಲರ ಇಂಟ್ರೊಡ್ಯೂಸ್ ಎಲ್ಲ ಮಾಡಿ, ಅಂತೂ ಇಂತು ನನಗೆ ಫಂಕ್ಷನ್ಸಲ್ಲಿ ಎಲ್ಲ ನಮ್ಮವರು ಸಿಗುವಾಗ ಎಲ್ಲ ಖುಷಿಯಾಗೋದು ಯಾವಾಗಲೂ. ಹಾಗೆ ಈಗಿನ ಕಾಲದಲ್ಲಿ ಒಬ್ಬರ ಮನೆಗೆ ಇಬ್ಬರೆಲ್ಲ ಹೋಗೋದು ಎಲ್ಲ ಕಡಿಮೆ ಆಗಿದೆ. ಹಾಗಾಗಿ ಫಂಕ್ಷನಿಗೆ ಸಿಕ್ಕಿದರೆ ಉಂಟಲ್ಲ, ಅದೇ ಒಂದು ಖುಷಿ. ಹಾಗೆ ಬಾಯ್ ನೋಡುವ. ಇನ್ನು ಇಲ್ಲಿ ಫಂಕ್ಷನಿಗೆ ಹೋಗುವಾಗ ವಿಡಿಯೋ ಮಾಡಿ ಹಾಕುವ. ಇಂಟ್ರೆಸ್ಟ್ ಇದ್ದವರು ನೋಡಿ, ಇಂಟ್ರೆಸ್ಟ್ ಇಲ್ಲದವರು ಬಿಟ್ಟು ಬಿಡಿ. ಹೀಗೆ ಸ್ಕ್ರಾಲ್ ಮಾಡಿ, ಇಲ್ಲದಿದ್ದರೆ ಅನ್ಫ್ರೆಂಡ್ ಮಾಡಿ ಅಥವಾ ಬ್ಲಾಕ್ ಮಾಡಿ. ಇದ್ದವರು ನೋಡಿ, ಆಯಿತಾ? ಇದೊಂದು ಹಾಬಿಯಾಗಿ ಹೋಗಿದೆ. ನನಗೆ ಖುಷಿ ಆಗ್ತದೆ. ಯಾರಾದರೂ ಫೇಸ್ಬುಕ್ಕಲ್ಲಿ ಬೇರೆಯವರು ಹಾಕಿದರೂ ನನಗೆ ಖುಷಿ ನೋಡಲಿಕ್ಕೆ. ಹಾಗೆ ಸಹ ನಾನು ನೋಡ್ತಾ ಇರ್ತೇನೆ, ಯಾರ್ದಾದ್ರೂ ಮ್ಯಾರೇಜ್ ಫಂಕ್ಷನ್ಸ್ ಎಲ್ಲ ಯಾರಾದರೂ ಹಾಕ್ತಾರಾ ಅಂತ ಕಾಯ್ತಾ ಇರ್ತೇನೆ.